ಸಂಧಾನ ಸಭೆಯ ನಡುವೆಯೇ ಹಿಜ್ಬುಲ್ಲಾದಿಂದ ಅಟ್ಟಹಾಸ. ಇಸ್ರೇಲ್ನ ಹೈಫಾ ನೌಕಾ ನೆಲೆಯ ಮೇಲೆ ಭೀಕರ ದಾಳಿಯನ್ನು ನಡೆಸಿರೋದು. ಐಒಎಫ್ನ ಮಿಶ್ಮಾರ್ ಬೇಸ್ ಕ್ಯಾಂಪ್ ಮೇಲೂ ಕೂಡ ಮಿಸೈಲ್ ದಾಳಿ ನಡೆದಿದೆ. ನೋಡಿ, ಇಸ್ರೇಲ್ನವರು ಆ ಹಿಜ್ಬುಲ್ಲಾ ಮೇಲೆ ಅಟ್ಯಾಕ್ ಮಾಡಿದ್ರು. ಸೀಸ್ ಫೈರ್ ಡಿಕ್ಲೇರ್ ಆದ್ಮೇಲೆ ಈಗ ಹಿಜ್ಬುಲ್ಲಾದವರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ದಾಳಿಗೆ ಪ್ರತಿದಾಳಿ ಎನ್ನುವಂತೆ ಇಸ್ರೇಲ್ನ ಹೈಫಾ ನೌಕಾ ನೆಲೆಯ ಮೇಲೆ ಭೀಕರ ದಾಳಿ ನಡೆದಿರೋದು. ಐಒಎಫ್ನ ಮಿಶ್ಮಾರ್ ಬೇಸ್ ಕ್ಯಾಂಪ್ ಮೇಲೂ ಕೂಡ ಮಿಸೈಲ್ ಮಳೆ ಸುರಿಸಿದೆ. ಹಿಜ್ಬುಲ್ಲಾದಿಂದ ವಾಯು ದಾಳಿಯ ವಿಡಿಯೋ ರಿಲೀಸ್ ಕೂಡ ಆಗಿರೋದು. ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಈ ಸಭೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕದನ ವಿರಾಮದ ನಂತರವೂ ಕೂಡ ಈ ಮಿಸೈಲ್ಗಳ ದಾಳಿ ಏನು ಕಡಿಮೆ ಆಗಿಲ್ಲ. ಅಲ್ಲಿ ಲೆಬನಾನ್ ಈ ಸಂಧಾನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಇಸ್ರೇಲ್ ಸಮರ್ಥನೆ ಮಾಡಿಕೊಂಡು ಹಿಜ್ಬುಲ್ಲಾ ಕ್ಯಾಂಪ್ಗಳ ಮೇಲೆ ದಾಳಿಯನ್ನ ಮಾಡಿತು. ಈಗ ಹಿಜ್ಬುಲ್ಲಾ ಪ್ರತಿದಾಳಿಯನ್ನ ಇಸ್ರೇಲ್ ಮೇಲೆ ನಡೆಸಿರುವಂತಹದ್ದು, ಅದರ ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಸಂಧಾನ ಸಭೆಯ ನಡುವೆಯೇ ಹಿಜ್ಬುಲ್ಲಾದಿಂದ ಅಟ್ಟಹಾಸ. ಇಸ್ರೇಲ್ನ ಹೈಫಾ ನೌಕಾ ನೆಲೆಯ ಮೇಲೆ ಭೀಕರ ದಾಳಿಯನ್ನು ನಡೆಸಿರೋದು. ಐಒಎಫ್ನ ಮಿಶ್ಮಾರ್ ಬೇಸ್ ಕ್ಯಾಂಪ್ ಮೇಲೂ ಕೂಡ ಮಿಸೈಲ್ ದಾಳಿ ನಡೆದಿದೆ. ನೋಡಿ, ಇಸ್ರೇಲ್ನವರು ಆ ಹಿಜ್ಬುಲ್ಲಾ ಮೇಲೆ ಅಟ್ಯಾಕ್ ಮಾಡಿದ್ರು. ಸೀಸ್ ಫೈರ್ ಡಿಕ್ಲೇರ್ ಆದ್ಮೇಲೆ ಈಗ ಹಿಜ್ಬುಲ್ಲಾದವರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ದಾಳಿಗೆ ಪ್ರತಿದಾಳಿ ಎನ್ನುವಂತೆ ಇಸ್ರೇಲ್ನ ಹೈಫಾ ನೌಕಾ ನೆಲೆಯ ಮೇಲೆ ಭೀಕರ ದಾಳಿ ನಡೆದಿರೋದು. ಐಒಎಫ್ನ ಮಿಶ್ಮಾರ್ ಬೇಸ್ ಕ್ಯಾಂಪ್ ಮೇಲೂ ಕೂಡ ಮಿಸೈಲ್ ಮಳೆ ಸುರಿಸಿದೆ. ಹಿಜ್ಬುಲ್ಲಾದಿಂದ ವಾಯು ದಾಳಿಯ ವಿಡಿಯೋ ರಿಲೀಸ್ ಕೂಡ ಆಗಿರೋದು. ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಈ ಸಭೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕದನ ವಿರಾಮದ ನಂತರವೂ ಕೂಡ ಈ ಮಿಸೈಲ್ಗಳ ದಾಳಿ ಏನು ಕಡಿಮೆ ಆಗಿಲ್ಲ. ಅಲ್ಲಿ ಲೆಬನಾನ್ ಈ ಸಂಧಾನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಇಸ್ರೇಲ್ ಸಮರ್ಥನೆ ಮಾಡಿಕೊಂಡು ಹಿಜ್ಬುಲ್ಲಾ ಕ್ಯಾಂಪ್ಗಳ ಮೇಲೆ ದಾಳಿಯನ್ನ ಮಾಡಿತು. ಈಗ ಹಿಜ್ಬುಲ್ಲಾ ಪ್ರತಿದಾಳಿಯನ್ನ ಇಸ್ರೇಲ್ ಮೇಲೆ ನಡೆಸಿರುವಂತಹದ್ದು, ಅದರ ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಸಂಧಾನ ಸಭೆಯ ನಡುವೆಯೇ ಹಿಜ್ಬುಲ್ಲಾದಿಂದ ಅಟ್ಟಹಾಸ. ಇಸ್ರೇಲ್ನ ಹೈಫಾ ನೌಕಾ ನೆಲೆಯ ಮೇಲೆ ಭೀಕರ ದಾಳಿಯನ್ನು ನಡೆಸಿರೋದು. ಐಒಎಫ್ನ ಮಿಶ್ಮಾರ್ ಬೇಸ್ ಕ್ಯಾಂಪ್ ಮೇಲೂ ಕೂಡ ಮಿಸೈಲ್ ದಾಳಿ ನಡೆದಿದೆ. ನೋಡಿ, ಇಸ್ರೇಲ್ನವರು ಆ ಹಿಜ್ಬುಲ್ಲಾ ಮೇಲೆ ಅಟ್ಯಾಕ್ ಮಾಡಿದ್ರು. ಸೀಸ್ ಫೈರ್ ಡಿಕ್ಲೇರ್ ಆದ್ಮೇಲೆ ಈಗ ಹಿಜ್ಬುಲ್ಲಾದವರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ದಾಳಿಗೆ ಪ್ರತಿದಾಳಿ ಎನ್ನುವಂತೆ ಇಸ್ರೇಲ್ನ ಹೈಫಾ ನೌಕಾ ನೆಲೆಯ ಮೇಲೆ ಭೀಕರ ದಾಳಿ ನಡೆದಿರೋದು. ಐಒಎಫ್ನ ಮಿಶ್ಮಾರ್ ಬೇಸ್ ಕ್ಯಾಂಪ್ ಮೇಲೂ ಕೂಡ ಮಿಸೈಲ್ ಮಳೆ ಸುರಿಸಿದೆ. ಹಿಜ್ಬುಲ್ಲಾದಿಂದ ವಾಯು ದಾಳಿಯ ವಿಡಿಯೋ ರಿಲೀಸ್ ಕೂಡ ಆಗಿರೋದು. ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಈ ಸಭೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕದನ ವಿರಾಮದ ನಂತರವೂ ಕೂಡ ಈ ಮಿಸೈಲ್ಗಳ ದಾಳಿ ಏನು ಕಡಿಮೆ ಆಗಿಲ್ಲ. ಅಲ್ಲಿ ಲೆಬನಾನ್ ಈ ಸಂಧಾನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಇಸ್ರೇಲ್ ಸಮರ್ಥನೆ ಮಾಡಿಕೊಂಡು ಹಿಜ್ಬುಲ್ಲಾ ಕ್ಯಾಂಪ್ಗಳ ಮೇಲೆ ದಾಳಿಯನ್ನ ಮಾಡಿತು. ಈಗ ಹಿಜ್ಬುಲ್ಲಾ ಪ್ರತಿದಾಳಿಯನ್ನ ಇಸ್ರೇಲ್ ಮೇಲೆ ನಡೆಸಿರುವಂತಹದ್ದು, ಅದರ ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಕೊಲ್ಲಿಯ ರಣ ಕದನಕ್ಕೆ ಶಾಶ್ವತವಾದಂತಹ ಯುದ್ಧ ವಿರಾಮ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಇರಾನ್ ಅಮೆರಿಕದ ನಡುವೆ ರಾಜತಾಂತ್ರಿಕ ಮೀಟಿಂಗ್. ಮುಂಜಾನೆಯೇ ಇಸ್ಲಾಮಾಬಾದ್ಗೆ ಇರಾನ್ ಟೀಮ್ ಬಂದಿಳಿದಿದೆ. ಇರಾನ್ ಸ್ಪೀಕರ್ ಗಾಲಿಬಾಫ್ ನೇತೃತ್ವದ 14 ಜನರ ತಂಡ ಬಂದಿರೋದು. ಇನ್ನ ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಪಾಕಿಸ್ತಾನಕ್ಕೆ ಬರಲಿಕ್ಕಿದ್ದಾರೆ. ಗಾಲಿಬಾಫ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಗುತ್ತೆ, ಶಾಶ್ವತ ಕದನ ವಿರಾಮ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಡೀ ಜಗತ್ತು ಈ ಸಭೆಯತ್ತ ತಿರುಗಿ ನೋಡ್ತಾ ಇದೆ. ಏನಾಗಬಹುದು ಇವತ್ತು, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಈ ಸಭೆಯಲ್ಲಿ, ಬಹಳ ಮುಖ್ಯವಾದಂತಹ ವಿಚಾರಗಳು.
ಇಸ್ಲಾಮಾಬಾದ್ನಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ಗೆ ಈಗಾಗಲೇ ಇರಾನ್ನ ತಂಡ ಆಗಮಿಸಿದೆ. ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಅಮೆರಿಕದ ಉಪಾಧ್ಯಕ್ಷರ ನೇತೃತ್ವದ ತಂಡವೂ ಕೂಡ ಪಾಕಿಸ್ತಾನಕ್ಕೆ ಬಂದು ಇಳಿಲಿಕ್ಕಿದೆ. ಹಾಗಿದ್ರೆ ಇವತ್ತು ನಡೆಯುವಂತಹ ಈ ಸಂಧಾನ ಸಭೆ ಯಾವೆಲ್ಲ ವಿಚಾರಗಳಿಗೆ ಸಾಕ್ಷಿ ಆಗಲಿಕ್ಕಿದೆ? ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈ ಸಭೆ ಶಾಂತಿಯನ್ನ ಮೂಡಿಸುತ್ತಾ ಅಥವಾ ಮತ್ತೆ ಮಿಸೈಲ್ಗಳ ಹಾವಳಿಯನ್ನ ಹೆಚ್ಚು ಮಾಡುತ್ತಾ? ಮಹಾಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಈ ಸಭೆಯಿಂದನೇ ಇನ್ನೊಂದು ಲೆವೆಲ್ಗೆ ಹೋಗುವಂತಹ ಸಾಧ್ಯತೆಗಳು ಇದೆಯಾ? ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿದೆ. ನಿಜಕ್ಕೂ ಸಭೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ ಯಾವೆಲ್ಲ ಉದ್ಯಮಗಳ ಮೇಲೆ ಸಮಸ್ಯೆಯನ್ನ ಮಾಡಿದೆ, ನಮ್ಮ ದೇಶದಲ್ಲಿಯೂ ಎಷ್ಟೆಲ್ಲ ತೊಂದರೆಯಾಗಿದೆ, ಸಿಲಿಂಡರ್ ಸಿಗ್ತಾ ಇಲ್ಲ, ಹಲವು ವಲಯಗಳ ಮೇಲೆ ಈಗಾಗಲೇ ಇದು ಕರಿಛಾಯೆಯನ್ನ ಬೀರಿದೆ. ಇವತ್ತು ನಡೆಯುವಂತಹ ಸಭೆ ಅವೆಲ್ಲವನ್ನೂ ಕೂಡ ತಿಳಿಗೊಳಿಸುತ್ತೆ, ಎಲ್ಲವೂ ಕ್ಲಿಯರ್ ಆಗುತ್ತೆ, ಮಾತುಕತೆಯ ಮೂಲಕ ಶಾಂತಿ ಕಂಡುಕೊಳ್ಳುವಂತ ಕೆಲಸ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗಲಿಕ್ಕಿದೆ. ಯುಎಸ್ ಟೀಮ್ ಕೆಲವೇ ಕ್ಷಣಗಳಲ್ಲಿ ಪಾಕಿಸ್ತಾನಕ್ಕೆ ಬರ್ತಾರೆ. ಆ ಕಡೆ ಇರಾನ್ ತಂಡ ಈಗಾಗಲೇ ಬಂದಾಗಿದೆ. ಕೊಲ್ಲಿಯ ರಣ ಕದನಕ್ಕೆ ಶಾಶ್ವತವಾದಂತಹ ಯುದ್ಧ ವಿರಾಮ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಇರಾನ್ ಅಮೆರಿಕದ ನಡುವೆ ರಾಜತಾಂತ್ರಿಕ ಮೀಟಿಂಗ್. ಮುಂಜಾನೆಯೇ ಇಸ್ಲಾಮಾಬಾದ್ಗೆ ಇರಾನ್ ಟೀಮ್ ಬಂದಿಳಿದಿದೆ. ಇರಾನ್ ಸ್ಪೀಕರ್ ಗಾಲಿಬಾಫ್ ನೇತೃತ್ವದ 14 ಜನರ ತಂಡ ಬಂದಿರೋದು. ಇನ್ನ ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಪಾಕಿಸ್ತಾನಕ್ಕೆ ಬರಲಿಕ್ಕಿದ್ದಾರೆ. ಗಾಲಿಬಾಫ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಗುತ್ತೆ, ಶಾಶ್ವತ ಕದನ ವಿರಾಮ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಡೀ ಜಗತ್ತು ಈ ಸಭೆಯತ್ತ ತಿರುಗಿ ನೋಡ್ತಾ ಇದೆ. ಏನಾಗಬಹುದು ಇವತ್ತು, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಈ ಸಭೆಯಲ್ಲಿ? ಬಹಳ ಮುಖ್ಯವಾದಂತಹ ವಿಚಾರಗಳು. ಇಸ್ಲಾಮಾಬಾದ್ನಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ಗೆ ಈಗಾಗಲೇ ಇರಾನ್ನ ತಂಡ ಆಗಮಿಸಿದೆ. ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಅಮೆರಿಕದ ಉಪಾಧ್ಯಕ್ಷರ ನೇತೃತ್ವದ ತಂಡವೂ ಕೂಡ ಪಾಕಿಸ್ತಾನಕ್ಕೆ ಬಂದು ಇಳಿಲಿಕ್ಕಿದೆ. ಹಾಗಿದ್ರೆ ಇವತ್ತು ನಡೆಯುವಂತಹ ಈ ಸಂಧಾನ ಸಭೆ ಯಾವೆಲ್ಲ ವಿಚಾರಗಳಿಗೆ ಸಾಕ್ಷಿ ಆಗಲಿಕ್ಕಿದೆ? ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈ ಸಭೆ ಶಾಂತಿಯನ್ನ ಮೂಡಿಸುತ್ತಾ ಅಥವಾ ಮತ್ತೆ ಮಿಸೈಲ್ಗಳ ಹಾವಳಿಯನ್ನ ಹೆಚ್ಚು ಮಾಡುತ್ತಾ? ಮಹಾಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಈ ಸಭೆಯಿಂದನೇ ಇನ್ನೊಂದು ಲೆವೆಲ್ಗೆ ಹೋಗುವಂತಹ ಸಾಧ್ಯತೆಗಳು ಇದೆಯಾ? ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿದೆ. ನಿಜಕ್ಕೂ ಸಭೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ ಯಾವೆಲ್ಲ ಉದ್ಯಮಗಳ ಮೇಲೆ ಸಮಸ್ಯೆಯನ್ನ ಮಾಡಿದೆ, ನಮ್ಮ ದೇಶದಲ್ಲಿಯೂ ಎಷ್ಟೆಲ್ಲ ತೊಂದರೆಯಾಗಿದೆ, ಸಿಲಿಂಡರ್ ಸಿಗ್ತಾ ಇಲ್ಲ, ಹಲವು ವಲಯಗಳ ಮೇಲೆ ಈಗಾಗಲೇ ಇದು ಕರಿಛಾಯೆಯನ್ನ ಬೀರಿದೆ. ಇವತ್ತು ನಡೆಯುವಂತಹ ಸಭೆ ಅವೆಲ್ಲವನ್ನೂ ಕೂಡ ತಿಳಿಗೊಳಿಸುತ್ತೆ, ಎಲ್ಲವೂ ಕ್ಲಿಯರ್ ಆಗುತ್ತೆ, ಮಾತುಕತೆಯ ಮೂಲಕ ಶಾಂತಿ ಕಂಡುಕೊಳ್ಳುವಂತ ಕೆಲಸ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗಲಿಕ್ಕಿದೆ. ಯುಎಸ್ ಟೀಮ್ ಕೆಲವೇ ಕ್ಷಣಗಳಲ್ಲಿ ಪಾಕಿಸ್ತಾನಕ್ಕೆ ಬರ್ತಾರೆ. ಆ ಕಡೆ ಇರಾನ್ ತಂಡ ಈಗಾಗಲೇ ಬಂದಾಗಿದೆ. ಕೊಲ್ಲಿಯ ರಣ ಕದನಕ್ಕೆ ಶಾಶ್ವತವಾದಂತಹ ಯುದ್ಧ ವಿರಾಮ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಇರಾನ್ ಅಮೆರಿಕದ ನಡುವೆ ರಾಜತಾಂತ್ರಿಕ ಮೀಟಿಂಗ್. ಮುಂಜಾನೆಯೇ ಇಸ್ಲಾಮಾಬಾದ್ಗೆ ಇರಾನ್ ಟೀಮ್ ಬಂದಿಳಿದಿದೆ. ಇರಾನ್ ಸ್ಪೀಕರ್ ಗಾಲಿಬಾಫ್ ನೇತೃತ್ವದ 14 ಜನರ ತಂಡ ಬಂದಿರೋದು. ಇನ್ನ ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಪಾಕಿಸ್ತಾನಕ್ಕೆ ಬರಲಿಕ್ಕಿದ್ದಾರೆ. ಗಾಲಿಬಾಫ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಗುತ್ತೆ, ಶಾಶ್ವತ ಕದನ ವಿರಾಮ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಡೀ ಜಗತ್ತು ಈ ಸಭೆಯತ್ತ ತಿರುಗಿ ನೋಡ್ತಾ ಇದೆ. ಏನಾಗಬಹುದು ಇವತ್ತು, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಈ ಸಭೆಯಲ್ಲಿ? ಬಹಳ ಮುಖ್ಯವಾದಂತಹ ವಿಚಾರಗಳು.
ಇಸ್ಲಾಮಾಬಾದ್ನಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ಗೆ ಈಗಾಗಲೇ ಇರಾನ್ನ ತಂಡ ಆಗಮಿಸಿದೆ. ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಅಮೆರಿಕದ ಉಪಾಧ್ಯಕ್ಷರ ನೇತೃತ್ವದ ತಂಡವೂ ಕೂಡ ಪಾಕಿಸ್ತಾನಕ್ಕೆ ಬಂದು ಇಳಿಲಿಕ್ಕಿದೆ. ಹಾಗಿದ್ರೆ ಇವತ್ತು ನಡೆಯುವಂತಹ ಈ ಸಂಧಾನ ಸಭೆ ಯಾವೆಲ್ಲ ವಿಚಾರಗಳಿಗೆ ಸಾಕ್ಷಿ ಆಗ್ಲಿಕ್ಕಿದೆ? ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈ ಸಭೆ ಶಾಂತಿಯನ್ನ ಮೂಡಿಸುತ್ತಾ ಅಥವಾ ಮತ್ತೆ ಮಿಸೈಲ್ಗಳ ಹಾವಳಿಯನ್ನ ಹೆಚ್ಚು ಮಾಡುತ್ತಾ? ಮಹಾಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಈ ಸಭೆಯಿಂದನೇ ಇನ್ನೊಂದು ಲೆವೆಲ್ಗೆ ಹೋಗುವಂತಹ ಸಾಧ್ಯತೆಗಳು ಇದೆಯಾ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ನಿಜಕ್ಕೂ ಸಭೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ ಯಾವೆಲ್ಲ ಉದ್ಯಮಗಳ ಮೇಲೆ ಸಮಸ್ಯೆಯನ್ನ ಮಾಡಿದೆ, ನಮ್ಮ ದೇಶದಲ್ಲಿಯೂ ಎಷ್ಟೆಲ್ಲ ತೊಂದರೆಯಾಗಿದೆ, ಸಿಲಿಂಡರ್ ಸಿಗ್ತಾ ಇಲ್ಲ, ಹಲವು ವಲಯಗಳ ಮೇಲೆ ಈಗಾಗಲೇ ಇದು ಕರಿಛಾಯೆಯನ್ನ ಬೀರಿದೆ. ಇವತ್ತು ನಡೆಯುವಂತಹ ಸಭೆ ಅವೆಲ್ಲವನ್ನೂ ಕೂಡ ತಿಳಿಗೊಳಿಸುತ್ತೆ, ಎಲ್ಲವೂ ಕ್ಲಿಯರ್ ಆಗುತ್ತೆ, ಮಾತುಕತೆಯ ಮೂಲಕ ಶಾಂತಿ ಕಂಡುಕೊಳ್ಳುವಂತ ಕೆಲಸ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗ್ಲಿಕ್ಕಿದೆ. ಯುಎಸ್ ಟೀಮ್ ಕೆಲವೇ ಕ್ಷಣಗಳಲ್ಲಿ ಪಾಕಿಸ್ತಾನಕ್ಕೆ ಬರ್ತಾರೆ. ಆ ಕಡೆ ಇರಾನ್ ತಂಡ ಈಗಾಗಲೇ